Namaste ಎಲ್ಲರಿಗೂ. Today I am going to explain about what is mean by one and onto function. So one function definition ಏನ್ ಹೇಳ್ತದ? Every element in a domain has one and only one image in a codomain ಅಂತ one function definition ಹೇಳ್ತದ. Onto function definition ಏನ್ ಹೇಳ್ತದ? Every element of y is image of some element in x ಅಂತ ಹೇಳ್ತದ. So ಇಲ್ಲಿ ಡಿಫರೆನ್ಸ್ ಏನು one function onto function? One function ಅಂದ್ರೆ ಆಕ್ಚುಲಿ ಏನದು? ಸೊ ಅದನ್ನ ನೋಡೋಣ ಇವಾಗ. So one function definition ಪ್ರಕಾರ every element in a domain ಅಂದ್ರೆ ನಾವು ಏನ್ ಮಾತಾಡತಾನ ಡೊಮೇನ್ ಒಳಗಿರೋ ಪ್ರತಿಯೊಂದು ಎಲಿಮೆಂಟ್ ಅದ್ರ ಬಗ್ಗೆ ಮಾತಾಡತಾನ. ಸೊ every element in a domain ಸೊ every element in a domain ಅಂತಂದ್ರ ಈ ಡೊಮೇನ್ ಒಳಗಿರೋ ಪ್ರತಿಯೊಂದು ಎಲಿಮೆಂಟು. Every element in a domain has one and only one image in the codomain. ಒಂದೊಂದು ಇಮೇಜ್ ಇರಬೇಕು. ಎದ್ರಾಗಿಂದ ಕೋಡೊಮೇನ್ ಒಳಗ ಒಂದೊಂದು ಇಮೇಜ್ ಇರಬೇಕು ಇದಕ್ಕೆ. ಸೊ 1 ಗೆ ಒಂದು ಇಮೇಜ್ ಐತೆ, 2 ಗೆ ಒಂದು ಇಮೇಜ್ ಐತೆ, 3 ಗೆ ಒಂದು ಇಮೇಜ್ ಐತೆ q, 4 ಗೆ ಒಂದು ಇಮೇಜ್ ಐತೆ s ಅಂತ. ಸೊ 4 is related to s ಅಂದ್ರೆ s is image of 4 ಅಂತ ಹೇಳಿದಂಗ ಮೀನಿಂಗ್ ಇದೆ. ಸೊ ಇಲ್ಲಿ ಪ್ರತಿಯೊಂದು ಎಲಿಮೆಂಟಿಗೂ ಒಂದೊಂದು ಇಮೇಜ್ ಐತಿ. ಸೊ ದಿಸ್ ಈಸ್ one ಫಂಕ್ಷನ್. onto function ಆಮೇಲೆ ನೋಡೋಣ. ಸೊ one ಫಂಕ್ಷನ್ ನಾವ್ ಏನ್ ಹೇಳ್ತಾನೆ, ಎವ್ರಿ ಎಲಿಮೆಂಟ್ ಇನ್ ಡೊಮೇನ್ ಒಳಗಿರೋ ಪ್ರತಿಯೊಂದು ಎಲಿಮೆಂಟಿಗೂ ಒಂದೊಂದು ಇಮೇಜ್ ಇರಲೇಬೇಕು. ಸೊ ಇದಕ್ಕೂ ಒಂದು ಇಮೇಜ್ ಐತಿ, ಇದಕ್ಕೂ ಒಂದು ಇಮೇಜ್ ಐತಿ, ಇದಕ್ಕೂ ಒಂದು ಇಮೇಜ್ ಐತಿ, ಇದಕ್ಕೂ ಒಂದು ಇಮೇಜ್ ಐತಿ, ಒಂದೊಂದು ಇಮೇಜ್ ಐತಿ ಮತ್ತೆ. ಸೊ ದಿಸ್ ಈಸ್ ಕಾಲ್ಡ್ one ಫಂಕ್ಷನ್. ಈ ಎಕ್ಸಾಂಪಲ್ ನೋಡೋಣ. ಈ ಎಕ್ಸಾಂಪಲ್ one ಫಂಕ್ಷನ್ ಆಗ್ತದ ಏನ್ ಆಗಲ್ವಾ? ಸೊ ಇಲ್ಲಿ ಎವ್ರಿ ಎಲಿಮೆಂಟ್ ಇನ್ ಡೊಮೇನ್. ಸೊ ಡೊಮೇನ್ ಒಳಗಿರೋ ಪ್ರತಿಯೊಂದು ಎಲಿಮೆಂಟಿಗೆ ಈ ಕಡೆ ಲೈನ್ ಡ್ರಾ ಆಗೈತಿ. ಬಟ್ ಈ 2 ಮತ್ತು 3 ಇಬ್ರು ಸೇರಿ ಒಬ್ಬರಿಗೆ ಕನೆಕ್ಟ್ ಆಗ್ಯಾರ. ಡೆಫಿನಿಷನ್ ಪ್ರಕಾರ ಏನಾಗಬೇಕು, ಒಬ್ಬರಿಗೆ ಕನೆಕ್ಟ್ ಆಗ್ಬೇಕು. ಇಲ್ಲಿ ಇಬ್ಬರು ಸೇರಿ ಒಬ್ಬರಿಗೆ ಕನೆಕ್ಟ್ ಆಗ್ಯಾರ ಅಂತಂದ್ರ ಇಬ್ರು ಸೇರಿ ಒಬ್ಬರಿಗೆ ಅಂದ್ರ ಮೆನಿ ಒನ್ ಫಂಕ್ಷನ್ ಅಂತ ಕರಿತೇವೆ. ಇದಕ್ಕೆ ಒನ್ ಫಂಕ್ಷನ್ ಅನ್ನಕ್ ಬರಲ್ಲ, ಮೆನಿ ಒನ್ ಫಂಕ್ಷನ್ ಅಂತ ಕರಿತೀವಿ. ಇಬ್ರು ಅಥವಾ ಬಹಳಷ್ಟು ಮಂದಿ ಸೇರಿ ಒಬ್ಬರಿಗೆ ಕನೆಕ್ಟ್ ಆದ್ರ, ದಟ್ ಈಸ್ ಕಾಲ್ಡ್ ಮೆನಿ ಒನ್ ಫಂಕ್ಷನ್. ಒನ್ ಫಂಕ್ಷನ್ ಅಂದ್ರೆ ಒಬ್ಬರಿಗೆ ಕನೆಕ್ಟ್ ಆಗಿರ್ಬೇಕು. ಇಲ್ಲಿ ಇಬ್ರು ಸೇರಿ ಒಬ್ಬರಿಗೆ ಕನೆಕ್ಟ್ ಆಗ್ಯಾರ ಅಂದ್ರೆ ಮೆನಿ ಒನ್ ಫಂಕ್ಷನ್ ಅಂತ ಕರಿತೀವಿ. ಇದಕ್ಕೆ ಮೆನಿ ಒನ್ ಫಂಕ್ಷನ್ ಅಂತ ಕರಿತೀವಿ. ಸೊ ಹಂಗಾರೆ ದಿಸ್ ಇಸ್ ನಾಟ್ ಒನ್ ಫಂಕ್ಷನ್. ಸೊ ಹಂಗಾರೆ ಈ ಕಡೆ ಬರೋದು. ಈ ಎಕ್ಸಾಂಪಲ್ ಒಳಗ ಎವ್ರಿ ಎಲಿಮೆಂಟ್ ಇನ್ ಅ ಡೊಮೇನ್, ಫಸ್ಟ್ ಸೆಂಟೆನ್ಸ್ ಒಳಗ ಅದು ಫಸ್ಟ್ ವರ್ಡ್ ಏನ್ ಬಂತಲ್ಲ, ಎವ್ರಿ ಎಲಿಮೆಂಟ್ ಇನ್ ಅ ಡೊಮೇನ್ ಅಂತಂದ. ಸೊ ಅದು ಎವ್ರಿ ಎಲಿಮೆಂಟ್ ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ ಇಂದ ಲೈನ್ ಡ್ರಾ ಆಗೈತಿ. ಬಟ್ ಇಲ್ಲಿ ಇಬ್ಬರು ಸೇರಿ ಒಬ್ಬರಿಗೆ ಕನೆಕ್ಟ್ ಆಗ್ಯಾರ ಅಂದ್ರ ದಿಸ್ ಈಸ್ ಆಲ್ಸೋ ಮೆನಿ ಒನ್ ಫಂಕ್ಷನ್. ಹಂಗಾರೆ ದಿಸ್ ಈಸ್ ನಾಟ್ ಒನ್ ಫಂಕ್ಷನ್ ಅಂತ ನಾ ಹೇಳ್ಬೋದು. ಸೊ ಹಂಗಾರೆ ಇಲ್ಲಿ ಫೋರ್ತ್ ಒಳಗ ಒಬ್ರು ಸೇರಿ ಒಬ್ರಿಗೆ ಕನೆಕ್ಟ್ ಆಗ್ಯಾರಲ್ಲ ಅಷ್ಟೇ ಚೆಕ್ ಮಾಡ್ಬಿಡ್ರಿ. ಇವ್ರು ಒಬ್ರಿಗೆ ಕನೆಕ್ಟ್ ಆಗ್ಯಾರ, ಇವರು R ಕನೆಕ್ಟ್ ಆಗ್ಯಾರ, 3 ಎದಕ್ಕೆ ಕನೆಕ್ಟ್ ಆಗೈತಿ, S ಕನೆಕ್ಟ್ ಆಗೈತಿ, 4 ಎದಕ್ಕೆ ಕನೆಕ್ಟ್ ಆಗೈತಿ, P ಕನೆಕ್ಟ್ ಆಗೈತಿ. ಅಂದ್ರೆ ಒಬ್ಬೊಬ್ಬರಿಗೆ ಕನೆಕ್ಟ್ ಆಗಿದ್ದಾರೆ. ಅಂದ್ರೆ ದಿಸ್ ಈಸ್ ಒನ್ ಫಂಕ್ಷನ್. ಸೊ ಎವ್ರಿ ಎಲಿಮೆಂಟ್ ಇನ್ ಅ ಡೊಮೇನ್ ಹ್ಯಾಸ್ ಒನ್ ಅಂಡ್ ಓನ್ಲಿ ಒನ್ ಇಮೇಜ್ ಇನ್ ಅ ಕೋಡೊಮೇನ್, ದಟ್ ಈಸ್ ಕಾಲ್ಡ್ ಒನ್ ಫಂಕ್ಷನ್. ಸೊ ಇನ್ನು onto ಫಂಕ್ಷನ್ ಡೆಫಿನಿಷನ್ ಏನ್ ಹೇಳ್ತದ ಚೆಕ್ ಮಾಡೋದು. ದಿಸ್ ಇಸ್ ಏನಾಗ್ತದೆ, ಒನ್ ಫಂಕ್ಷನ್ ಆಯ್ತದು, ಒನ್ ಫಂಕ್ಷನ್ ಆಯ್ತು. ಇನ್ನು onto ಫಂಕ್ಷನ್ ಡೆಫಿನಿಷನ್ ಹೇಳಾಗ್ತದೆ ನೋಡೋಣ. ಎವ್ರಿ ಎಲಿಮೆಂಟ್ ಆಫ್ y ಅಂದ್ರೆ ಕೋಡೊಮೇನ್ ಒಳಗೆ, y ಅಂದ್ರೆ ಕೋಡೊಮೇನ್. ಎವ್ರಿ ಎಲಿಮೆಂಟ್ ಆಫ್ y is a image of some element in x. ಎವ್ರಿ ಎಲಿಮೆಂಟ್ ಆಫ್ y is image of some element in x ಅಂದ್ರೆ ನೋಡ್ರಿ, ಎವ್ರಿ ಎಲಿಮೆಂಟ್ ಆಫ್ y ಅಂದ್ರೆ ಈ ಕಡೆ ಬಗ್ಗೆ ಮಾತಾಡತ್ತ. ಎವ್ರಿ ಎಲಿಮೆಂಟ್ ಆಫ್ y ಕೋಡೊಮೇನ್ ಒಳಗಿರೋ ಪ್ರತಿಯೊಂದು ಎಲಿಮೆಂಟು, ಎವ್ರಿ ಎಲಿಮೆಂಟ್ ಆಫ್ y is image of some element in x. ಅಂದ್ರೆ ಇದು p image of x ಒಳಗಿಂದ ಇರಬೇಕು. ಅಂದ್ರೆ p image of 1 ಅಂದ್ರೆ p ಅನ್ನೋ ಎಲಿಮೆಂಟ್ ಇಮೇಜ್ ಆಫ್ 1 ಅಂದ್ರೆ q is image of 3, r is image of 2, s is image of 4. ಈ ರೀತಿ ಎವ್ರಿ ಎಲಿಮೆಂಟ್ ಆಫ್ y is image of some ಯಾವ್ದಾರ ಒಂದು ಎಲಿಮೆಂಟ್ ಇನ್ ಎಕ್ಸ್. ಬಟ್ ಇಲ್ಲಿ ಟೇಕ್ ಇಮೇಜ್ ಆಫ್ ಎಕ್ಸ್ ಇಲ್ಲ. ಅಂದ್ರೆ ಇದು ಎಕ್ಸ್ ಯಾವ್ದಾರ ಒಂದು ಎಲಿಮೆಂಟ್ ಇಮೇಜ್ ಆಗಿರ್ಬೇಕಾಗಿತ್ತು ಇದು. ಸೊ ಇದು ಎಲಿಮೆಂಟ್ ಖಾಲಿ ಐತಿ ಅಂದ್ರೆ ದಿಸ್ ಇಸ್ ನಾಟ್ onto ಫಂಕ್ಷನ್. ಯಾಕೆ ನಾವು ಹೇಳತ್ತಾನ ಫಸ್ಟ್ ಸೆಂಟೆನ್ಸ್ ಫಸ್ಟ್ ವರ್ಡ್ ಏನ್ ಅನ್ನತ್ತಾನ, ಎವ್ರಿ ಅಂತ ಮೆನ್ಷನ್ ಮಾಡತ್ತಾನ. ಅಂದ್ರೆ ಎವ್ರಿ ಎಲಿಮೆಂಟ್ ಆಫ್ ವೈ ಅಂತಂದ್ರೆ ವೈ ಒಳಗಿರೋ ಪ್ರತಿಯೊಂದು ಎಲಿಮೆಂಟು ಅದಕ್ಕೆ ಇಮೇಜ್ ಇಮೇಜ್ ಆಫ್ ಎಕ್ಸ್ ಇರ್ಬೇಕಾಗಿತ್ತು. ಸೊ ಅದು ಇಲ್ಲ. ಟಿ ಇಸ್ ಇಮೇಜ್ ಆಫ್ ಯಾರು,
ಟಿ ಇಮೇಜ್ ಆಫ್ ಯಾರು ಇಲ್ಲ. ಸೊ ಹಂಗಾರೆ ದಿಸ್ ಇಸ್ ನಾಟ್ ಆನ್ ಟು ಫಂಕ್ಷನ್. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಆಕ್ಚುಲಿ ನಾವು ಇಂಟು ಫಂಕ್ಷನ್ ಅಂತ ಕರಿತೀವಿ. ಇಂಟು ಫಂಕ್ಷನ್ ಅಂತ ಕರಿತೀವಿ. ನೀವು ಆನ್ ಟು ಫಂಕ್ಷನ್ ಅಲ್ಲ ಅಂತ ನೆನ್ಪಿಟ್ಕೊಂಡ್ಬಿಟ್ರಿ ಸಾಕು. ಇಲ್ಲಿ ಸೇಮ್ ಆಸ್ ಇಟ್ ಇಸ್ ಅದೇ ಎಸ್ಸಿಗೆ ಇಮೇಜೇ ಇಲ್ಲ, ಎಸ್ ಅನ್ನೋ ಎಲಿಮೆಂಟಿಗೆ ಇಮೇಜೇ ಇಲ್ಲ. ಸಾರಿ ಎಸ್ ಇಮೇಜ್ ಆಫ್ ಎಕ್ಸ್ ಇಲ್ಲ, ಎಸ್ ಅನ್ನೋ ಎಲಿಮೆಂಟ್ ಏನೈತಿ ಇಮೇಜ್ ಆಫ್ ಎಕ್ಸ್ ಇಲ್ಲ. ಯಾವ್ದಾರ ಒಂದು ಎಲಿಮೆಂಟ್ ಇಮೇಜ್ ಆಗಿರ್ಬೇಕಾಗಿತ್ತು ಎಸ್ ಅನ್ನೋದು, ಬಟ್ ಇದೆ ಎಕ್ಸ್ ಖಾಲಿ ಐತಿ ಅಂದ್ರೆ ಈ ಕಡೆಯಿಂದ ಒಂದು ಲೈನ್ ಬಂದು ಜಾಯಿನ್ ಆಗ್ಬೇಕಾಗಿತ್ತು, ಅದು ಜಾಯಿನ್ ಆಗಿಲ್ಲ. ಸೊ ಹಂಗಾದ್ರೆ ದಿಸ್ ಇಸ್ ನಾಟ್ ಆನ್ ಟು ಫಂಕ್ಷನ್ ಅಂದ್ರೆ ಇದಕ್ಕೂ ಏನಂತ ಕರಿತೀವಿ ನಾವು ಇಂಟು ಫಂಕ್ಷನ್ ಅಂತ ಕರಿತೀವಿ. ಇಲ್ಲ ನಾಟ್ ಆನ್ ಟು ಫಂಕ್ಷನ್, ದಿಸ್ ಇಸ್ ನಾಟ್ ಆನ್ ಟು ಅಂತಾರ ಬರ್ಕೊಂಡ್ ನಾಟ್ ಆನ್ ಟು. ಇಲ್ಲಿ ನೋಡ್ರಿ ಎವ್ರಿ ಎಲಿಮೆಂಟ್ ಆಫ್ ವೈ ಒಳಗಿರೋ ಪ್ರತಿಯೊಂದು ಎಲಿಮೆಂಟು ಈಸ್ ಅ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಇನ್ ಎಕ್ಸ್. P is image of 1, Q is image of 2, R is image of 3, S is image of 4 and 5. ಸರ್ ಮತ್ತೆ ಇಬ್ಬರಿಂದ ಬಂದು ಒಬ್ಬರಿಗೆ ಜಾಯಿನ್ ಆಗೈತಲ್ಲ ಇದು, ಇಲ್ಲಿ ನಡೆಯುತ್ತೆ. ಅವ ಹೇಳತ್ತಾನ ಡೆಫಿನಿಷನ್, ಅಕಾರ್ಡಿಂಗ್ ಟು ಡೆಫಿನಿಷನ್ ಏನೈತಪ್ಪ ಅಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಪೈ ಈಸ್ ಇಮೇಜ್ ಆಫ್ ಸಮ್ ಎಲಿಮೆಂಟ್. ಸಮ್ ಒನ್ ಆ್ಯಂಡ್ ಓನ್ಲಿ ಒನ್ ಎಲಿಮೆಂಟ್ ಅಂತ ಹೇಳಿಲ್ಲ ಇಲ್ಲಿ ಒನ್ ಆ್ಯಂಡ್ ಓನ್ಲಿ ಒನ್ ಅಂತ ಮೆನ್ಷನ್ ಮಾಡಿಲ್ಲ, ಸಮ್ ಎಲಿಮೆಂಟ್ ಅಂತಂದ ನಾವು. ಸೊ ಹಂಗಾರೆ ಎವ್ರಿ ಎಲಿಮೆಂಟ್ ಆಫ್ ವೈ ಅಂದ್ರೆ ಎಸ್ ಅನ್ನೋ ಎಲಿಮೆಂಟ್ ಇಮೇಜ್ ಆಫ್ ಸಮ್ ಎಲಿಮೆಂಟ್ 4 and 5 ನಡೀತೆ. ಸಮ್ ಎಲಿಮೆಂಟ್ ಅಂತ ಮೆನ್ಷನ್ ಮಾಡಿಲ್ಲ, ಒನ್ ಅಂತ ಮೆನ್ಷನ್ ಮಾಡಿಲ್ಲಲ್ಲ, ಒನ್ ಅಂಡ್ ಓನ್ಲಿ ಒನ್ ಅಂತ ಮೆನ್ಷನ್ ಮಾಡಿಲ್ಲಲ್ಲ. ಸೊ ಸಮ್ ಎಲಿಮೆಂಟ್ ಇನ್ ಎಕ್ಸ್. ಬಟ್ ನಮಗೇನು ಕಂಡೀಷನ್ ಇದ್ರೊಳಗೆ ಯಾರು ಖಾಲಿ ಉಳಿಬಾರ್ದು, ಎಲ್ಲ ಎಲಿಮೆಂಟು ಇಮೇಜ್ ಆಫ್ ಎಕ್ಸ್ ಇರಬೇಕಾಗಿತ್ತು. ಇಮೇಜ್ ಆಫ್ ಎಕ್ಸ್ ಐತಿ. ಸೊ ದಿಸ್ ಇಸ್ ಆನ್ ಟು ಫಂಕ್ಷನ್. ದಿಸ್ ಇಸ್ ವಾಟ್ ಆನ್ ಟು ಫಂಕ್ಷನ್. ಎಸ್. ಇನ್ನು ಫೋರ್ತ್ ಒನ್ ಏನು ಹೇಳತ್ತಾನಂದ್ರೆ ಫೋರ್ತ್ ಒನ್ ಸೇಮ್ ಆಸ್ ಇಟ್ ಇಸ್ ಎವ್ರಿ ಎಲಿಮೆಂಟ್ ಆಫ್ ವೈ ಇಸ್ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಇನ್ ಎಕ್ಸ್ ಅಂತಂದ್ರೆ ಯು ಇಸ್ ಇಮೇಜ್ ಆಫ್ 1, R is image of 2, S is image of 3, P is image of 4. This is onto function. This is onto function. Right. So ಹಂಗಾರೆ ಇಲ್ಲಿ one ಡೆಫಿನಿಷನ್ ಮತ್ತು ಆನ್ ಟು ಡೆಫಿನಿಷನ್ ನೋಡಿದ್ವಿ. ಸೊ ಅಕಸ್ಮಾತ್ ಯಾವ್ದಾದ್ರು ಒಂದು ಫಂಕ್ಷನ್ ಒನ್ ಐತಿ ಆನ್ ಟುನು ಐತಿ ಅಂತಂದ್ರ, ಅದು ಒನ್ ಐತಿ ಆನ್ ಟುನು ಐತಿ ಅಂತಂದ್ರ ದಟ್ ಈಸ್ ಕಾಲ್ಡ್ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಸೊ ದಿಸ್ ಫಂಕ್ಷನ್ ಈಸ್ ಕಾಲ್ಡ್ ಇದಕ್ಕೇನಂತ ಕರಿತೀವಿ ನಾವು ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಇದಕ್ಕ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಬೈಜೆಕ್ಟಿವ್ ಫಂಕ್ಷನ್ ಇದ್ರ ಇನ್ವರ್ಸ್ ಎಕ್ಸಿಸ್ಟ್ ಆಕೈತಿ. ಸೊ ದ್ಯಾಟ್ ಫಂಕ್ಷನ್ ಈಸ್ ಕಾಲ್ಡ್ ಇನ್ವರ್ಟಿಬಲ್ ಫಂಕ್ಷನ್. ಬೈಜೆಕ್ಟಿವ್ ಫಂಕ್ಷನ್ ಇರ್ಬೇಕಂದ್ರೆ ಏನಿರ್ಬೇಕು, ಒನ್ ಅಂಡ್ ಆನ್ ಟು ಇರಬೇಕು. ಒನ್ ಅಂಡ್ ಆನ್ ಟು ಇದ್ರೆ ಆ ಫಂಕ್ಷನಿಗೆ ಬೈಜೆಕ್ಟಿವ್ ಅಂತ ಕರಿತೀವಿ. ಬೈಜೆಕ್ಟಿವ್ ಫಂಕ್ಷನ್ ಇದ್ರೆ ಏನಕ್ಕೈತಿ, ಇನ್ವರ್ಸ್ ಎಕ್ಸಿಸ್ಟ್ ಆಕೈತಿ. ಸೊ ಅಂತ ಫಂಕ್ಷನ್ಗೆ ನಾವೇನಂತೀವಿ, ಇನ್ವರ್ಸ್ ಎಕ್ಸಿಸ್ಟ್ ಆದ್ರೆ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಕರಿತೀವಿ. ಇನ್ವರ್ಸ್ ಎಕ್ಸಿಸ್ಟ್ ಆದ್ರೆ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಕರಿತೀವಿ. ಸೊ ಹಂಗಾರೆ ಈ ಬೈಜೆಕ್ಟಿವ್ ಇದ್ರೆ ಇನ್ವರ್ಟಿಬಲ್ ಫಂಕ್ಷನ್ ಆಕೈತಿ. ಓಕೆ ರೈಟ್. ಇನ್ವರ್ಸ್ ಎಕ್ಸಿಸ್ಟ್ ಆದ್ರೆ ಇನ್ವರ್ಟಿಬಲ್ ಫಂಕ್ಷನ್. Right, this is one and on to definition of the concept. Okay, thank you.